ಯಾವ ರೀತಿಯ ಬೆಳವಣಿಗೆ ಉಂಟಾಗುತ್ತದೆ ನಿರೀಕ್ಷೆಯಲ್ಲಿರೋಣ. ಜ್ಯೋತಿರ್ಮೇಧದ ಅರಸನಾದ ವೀರಮಣಿಯ ಸಭಾಸದನವನ್ನು ಪ್ರವೇಶ ಮಾಡಿದ್ದೇನೆ. ಇಲ್ಲಿಯ ಈ ಸಭಾಸದನದಲ್ಲಿ ಸೇರಿದಂತಹ ಸಭಾಸದರನ್ನು ಕಂಡಾಗ ಮನಸ್ಸಿಗೆ ಬಹಳ ಮುದವಾಗುತ್ತದೆ. ವೀರಮಣಿಯ ಈ ಆಡಂಬರ, ಈ ಸಭಾಸನದ ವೈಭವವನ್ನು ನೋಡುವಾಗ ಬಹಳ ಸಂತೋಷವಾಯಿತು. ಎಲ್ಲರೂ ಬಂದು ಸೇರಿದ್ದಾರೆ. ಸಾಮಂತರು, ಧೀಮಂತರು, ಶ್ರೀಮಂತರು, ವೀರರು, ವಿಕ್ರಮಿಗಳು, ವಿನೀತರು, ವಿದ್ಯರು, ವಿಶೇಷ ವಿಸ್ಮಯಾವಹ ಸ್ಥಿತಿಗಳನ್ನು ಬಲ್ಲಂತಹ ಮಹಾತ್ಮರು, ಮಹನೀಯರು ಸೇರಿದ ಸಭೆ. ಒಂದಿಮಾಗದ ವೃಂದ, ಗಾಯಕ ಗಾಣಿಕ ವೃಂದದವರು ವೀರಮಣಿಯ ವಂಶದ ಬಗ್ಗೆ, ಇವನ ಬಗ್ಗೆ ಹಾಡಿ ಹೊಗಳುತ್ತಿದ್ದಾರೆ. ಕಂಡಾಗ ಸಂತೋಷವಾಯಿತು. ಹಾಗೆ ಈ ವೀರಮಣಿಯಲ್ಲಿದ್ದಾರೆ ಎಂಬ ಹಾಗೆ ನೋಡಬೇಕು ಅಂತ ಒಮ್ಮೆ ಕತ್ತು ತಿರುಗಿಸಿ ನೋಡಿದ್ರೆ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರಮ ಶೋಭಾಯಮಾನವಾಗಿ ಶೋಭಿಸುವ ಹಾಗೆ ಅಕ್ಕಪಕ್ಕದಲ್ಲಿ ಕುಳಿತಂತ ಆಪ್ತರ ಮಧ್ಯದಲ್ಲಿ ಸಿಂಹಾಸನಾರೂಢನಾಗಿದ್ದಾನೆ. ಒಳ್ಳೆಯದು. ಅವನ ಆಸ್ಥಾನವನ್ನು ನಾನು ಪ್ರವೇಶ ಮಾಡಿ ಕೆಲವು ವೇಳೆ ಕಳೆದು ಹೋಯಿತು. ಆದರೆ ನಾನು ಬಂದಂತಹ ವಿಷಯ ಇವರಿಗೆ ಗೊತ್ತಾಗಲಿಲ್ವೋ ಏನು. ಯಾರು ನನ್ನ ಬಗ್ಗೆ ಒಂದು ಗಮನವನ್ನೇ ಕೊಡುವುದಿಲ್ಲ. ನನ್ನ ಪ್ರವೇಶವಾದಂತಹ ಸಮಯದಲ್ಲಿ ನನ್ನನ್ನು ಮಾತಾಡಿಸಬೇಕಿತ್ತು ಅಥವಾ ಯಾರು ಅಂತ ಕೇಳಬೇಕಿತ್ತು. ಅದು ಯಾವುದು ಕಾಣುವುದಿಲ್ಲ. ಬಹುಶಃ ಇವರ ಕಣ್ಣಿಗೆ ನಾನು ಬೀಳಲಿಲ್ವೋ ಅನ್ನುವಂತಹ ಸಂದೇಹ ಬಾಧಿಸಿದ ಕಾರಣವೇ ಅವರಿಗೆ ಕಾಣಲಿ ಎಂಬ ಕಾರಣಕ್ಕೆ ಒಂದು 4 ಸಲ ಆಚೀಚೆ ಹೋದದ್ದು. ಕಣ್ಣಿದ್ದವರಿಗೆ ಕಾಣಬೇಕಿತ್ತು ನಾನು ಬಂದದ್ದು ಈಗ. ಆದರೂ ಯಾರು ಗಮನಿಸುವುದಿಲ್ಲ. ಯಾಕೆ? ನಾನು ಬಂದದ್ದು ಕಾಣಲಿಲ್ಲ ಅನ್ನುವುದರ ಅರ್ಥ ಅಲ್ಲ ಅಂತ ಈಗ ಗೊತ್ತಾಯಿತು. ಹಾಗಿದ್ರೆ ಯಾಕೆ ಈ ರೀತಿಯಾದಂತಹ ಒಂದು ದೂರಿ ಗೊತ್ತಾಯ್ತು. ಇದೊಂದು ಅಸಡ್ಡೆ. ಬಹುಶಃ ಇವನ ಹಾಗೆ ಕಿರೀಟ ಬೇಕಾದಂತಹ ಪೋಷಾಕುಗಳನ್ನೆಲ್ಲ ಧರಿಸಿ ಒಂದು ರಾಜಗಾಂಭೀರ್ಯದಲ್ಲಿ ಬರ್ತಿದ್ರೆ ಮನ್ನಣೆ ಸಿಗುತ್ತಿತ್ತೋ ಏನೋ. ಆದ್ರೆ ಬಂದದ್ದು ಒಬ್ಬ ಮಂಗ ಅಲ್ವಾ, ಸರುಚರ ವರ